ಹಲೋ, ಈ ಫೋಟೋದಲ್ಲಿ ಇದಾರಲ್ಲ ಅವರಿಬ್ಬರು ಗಂಡ ಹೆಂಡತಿ. ಗಂಡನ ಹೆಸರು ಸೀತಾರಾಮು, ಹೆಂಡತಿ ಹೆಸರು ರೇಣುಕಾ ಅಂತೇಳಿ. ಅವರಿಬ್ಬರು ಹೈದರಾಬಾದ್ನವರು. ಅವರಿಗೆ 2018ರಲ್ಲಿ ಮದುವೆ ಆಗಿರುತ್ತೆ. ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಇದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಗಂಡನಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇರೋಂಗಿಲ್ಲ, ಒಂದೇ ಒಂದು ಕೆಟ್ಟ ಚಟಾನು ಇರೋದಿಲ್ಲ, ಏನಿಲ್ಲ. ಗುಡ್ ಜೆಂಟಲ್ಮ್ಯಾನ್ ಅಂತ ಹೇಳೋದು, ಗುಡ್ ಪರ್ಸನ್. ಹೆಂಡತಿ ಎಲ್ಲ ಚೆನ್ನಾಗಿ ನೋಡ್ಕೊತಿರ್ತಾನೆ, ಮಕ್ಕಳು ನೋಡ್ಕೊತಾನೆ, ತಿಂಗಳಿಗೆ 2 ಲಕ್ಷ ಸ್ಯಾಲ್ರಿ ಇರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ, ಎಲ್ಲ ಓಕೆ. ಆದರೆ ಹೆಂಡತಿಗೆ 3 ಜನದ ಜೊತೆ ಅಫೇರ್ ಇರುತ್ತೆ, ಅಂದರೆ ಅಕ್ರಮ ಸಂಬಂಧ ಇರುತ್ತೆ. 3 ಜನ ಬೇರೆ ಗಂಡಸರ ಜೊತೆ. ಅದು ಗೊತ್ತಾಗುತ್ತೆ. ಅದರಲ್ಲಿ ಒಬ್ಬನು ಏನು ಮಾಡ್ತಾನೆ, ಆಕೆ ಜೊತೆ ಇದ್ದ ಪ್ರೈವೇಟ್ ವೀಡಿಯೋಸನ್ನು ಗಂಡಗೆ ಸೆಂಡ್ ಮಾಡ್ತಾನೆ. ಅದನ್ನು ನೋಡಿದ ಗಂಡಗ ಅದನ್ನು ತಡ್ಕೊಳ್ಳೋದಾಗಲಾರ್ದೆ ಹೋಗಿ ಸೂಸೈಡ್ ಮಾಡ್ಕೊತಾನೆ. ಹುಸೇನ್ ಸಾಗರ್ ಒಳಗೆ ಬಿದ್ದು ಸೂಸೈಡ್ ಮಾಡ್ಕೊತಾನೆ. 19 ಪೇಜ್ ಡೆತ್ ನೋಟ್ ಬರೆದಿಟ್ಟು ಸತ್ತೋಗ್ತಾನೆ. ಮತ್ತು ಆ ಡೆತ್ ನೋಟಲ್ಲಿ ಲಾಸ್ಟ್ ವಿಷಯ ಏನು ಬರ್ದಾನಂದ್ರೆ, ಕೊನೆಯ ಆಸೆ ಏನಪ್ಪ ಅಂದರೆ, ನಾನು ನನ್ನ ಹೆಂಡತಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು, ನನ್ನ ಹೆಂಡತಿ ನೋಡ್ಬೇಕಂತಾನೆ ಬರೆದಿಟ್ಟು ಸತ್ತೋಗ್ಯಾನ. ಅವ್ನು ಸಾಯೋದು ಅವಶ್ಯಕತೆ ಇರಲಿಲ್ಲ. ಅವ್ನು ಕಳಿಸಿದ ವೀಡಿಯೋ ಇಟ್ಕೊಂಡು ಅದನ್ನೇ ಎವಿಡೆನ್ಸಾಗಿ ತೊಗೊಂಡು ಡೈವರ್ಸ್ ಕೊಟ್ಟು ಆಕೆಗೆ ಅರ್ಧ ಸ್ಯಾಲ್ರಿ ಕೊಟ್ಟರು ಚಿಂತಿದ್ದಿಲ್ಲ, ಆರಾಮ್ ಬದುಕುಳೇ ಚೆನ್ನಾಗಿರ್ತಿತ್ತು. ಇಂಥವ್ರು ತೊಗೊಂಡು ಏನು ಮಾಡ್ತೀರಿ ಹೇಳಿ? ಅವ್ನು ಸಾಯ್ಬಾರ್ದಾಗಿತ್ತು. ಹೋದ್ರೆ ಹೋಗ್ಲಿ ಅಂತೇಳಿ ಅರ್ಧ ಸ್ಯಾಲ್ರಿ ಎಲ್ಲ ಹೋಗ್ತಿತ್ತು ಮೇಂಟೆನೆನ್ಸ್ಗೆ ಕೊಟ್ಟು ಆರಾಮ್ ಅವ್ನು ಅದೇ ವೀಡಿಯೋ ಎವಿಡೆನ್ಸ್ ಇಟ್ಕೊಂಡು ಆರಾಮ್ ಬದುಕ್ಬೋದಿತ್ತು. ಇನ್ನು ಅರ್ಧ ಸ್ಯಾಲ್ರಿಲಿ 2 ಮಕ್ಕಳು ಬೇರೆ ಇದ್ವು.